ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಬನ್ನಿ ಫ್ರೆಂಡ್ಸ, ಲಾಗನ್ನು ಸ್ಟಾರ್ಟ್ ಮಾಡೋಣ. ಎಷ್ಟು ಕೆಲಸ ಮಾಡಿದ್ರೇ ಕೆಲಸನೇ ಮುಗಿಯಂಗಿಲ್ಲ. ಮತ್ತು ಇವತ್ತು ಮಳೆ ಅಂತ ಭಾಳ ಬರಕತ್ತಿತ್ತು. ಅದಕ್ಕೆ ಮತ್ತು ನನ್ನ ಮಗ ನಾಳೆ ಹಾಸ್ಟೆಲ್ಗೆ ಹೋಗಿದ್ದ ಅಂಥೇಳಿ ಅರ್ಬಿಯನ್ನು ಸೆಟ್ಟಿಂಗ್ ಮಿಷನ್ಲೇ ನಾನು ಒಣಗಿಸ್ತಾ ಇದ್ದೆ. ಹಂಗೆ ನನ್ನ ಮಗ ಹೋಮ್ವರ್ಕ್ ಮಾಡ್ತಾಯಿದ್ದ. ಆಮೇಲೆ ಇಲ್ಲಿ ನಾನು ಗೊಂಜಾಳ ತೆನಿ ಕುದಿಸಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮತ್ತು ನಮ್ಮ ಮನೆ ಹತ್ರ ಹೊಳೆ ಕೃಷ್ಣಾ ನದಿ ತುಂಬಾ ಮುಂದೆ ಅಂದರೆ ಬಹಳ ಜಾಸ್ತಿ ನೀರು ಬಿಟ್ಟಾದ್ರೆ ಕೊಯ್ನಾದಿಂದ ಅದು ಭಾಳ ಅಂದ್ರೆ ಭಾಳ ಬರೋ ಸಾಧ್ಯತೆ ಐತೆ ಅಂಥೇಳಿ ಅಲ್ಲ ಥರ ಮಂದಿ. ಇಲ್ಲಿ ಫ್ರೆಂಡ್ಸ ನಾನು ಗೊಂಜಾಳ ಅಂದರೆ ಗೊಂಜಾಳ ತೆನಿ ತಂದಿರು ನಮ್ಮ ಮನೆಯವರು ಕೊಂಡ. ಹಂಗೆ ಇಲ್ಲಿ ಒಂದು ಕುಕ್ಕರ್ ಒಳಗೆ ಸ್ವಲ್ಪ ಉಪ್ಪು ಜಾಸ್ತಿ ಒಳಗೆ ನೀರು, ಆಮೇಲೆ ತೆನಿ ಎಲ್ಲ ಮುರಿದು ಅದ್ರಾಗ ಹಾಕಿ ಒಂದೆರಡು ವಿಸಿಲ್ ಕೂಗಿಸಿದ್ರೆ ಸೂಪರಾಗಿರುವ ಗೊಂಜಾಳ ತೆನಿ ರೆಡಿ ಆಗ್ತಾವೆ ನೋಡ್ರಿ ತಿನ್ನೋಕೆ. ಅದ್ರಾಗ ಈ ಮಳೆಗಾಲದಾಗ ಸೂಪರ್ ಆಗ್ತಾವ. ಆಮೇಲೆ ಇಲ್ಲಿ ನಾನು ಸಿಂಪಲ್ಲಾಗಿ ಒಂದು ಪಲ್ಯ ತೋರ್ಸಾಕತ್ತೀನಿ, ಕರಿ ಅವ್ರೆಕಾಯಿ ಪಲ್ಯ. ಕರಿ ಅವ್ರೆಕಾಯಿ ಪಲ್ಯ ಅಂದ್ರೆ ನಿಮ್ಗೆ ಮಾಡಿರಬೇಕು ಅನಿಸ್ತತಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಫ್ರೆಂಡ್ಸ ಎಣ್ಣೆ ಒಳಗೆ. ಮತ್ತು ಇವು ಹಸಿವದಾವ ಕಾಯಿ ಅಂದ್ರೆ ನಮ್ಮ ಅಕ್ಕ ಕೊಟ್ಟಿರು, ಅದನ್ನು ನಾ ಕರಿ ಅವ್ರೆಕಾಯಿ ಪಲ್ಯ ಮಾಡಾಕತ್ತೀನಿ ರೀ. ಬರ್ರಿ ಇವಾಗ ಹೆಂಗೆ ಮಾಡ್ದೆ. ಒಂದು ಕುಕ್ಕರ್ ಒಳಗೆ ಜೀರಿಗೆ ಸಾಸಿವೆ ಹಾಕ್ಕೊಂಡ, ಆಮೇಲೆ ಚಟಪಟ ಅಂದ ಬಳಿಕ ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಇಟ್ಕೊಂಡೇನಿ ರೀ. ಅದನ್ನು ಇದಕ್ಕೆ ಹಾಕ್ಕೊಂಡು ಅದನ್ನು ಚಲೋತ್ನಾಗಿ ಬಾಡಿಸ್ಕೊಂಡ, ಹುರಿದಿರುವ ಕರಿ ಅವ್ರೆಕಾಯಿಯನ್ನು ಅದ್ರಾಗ ಹಾಕ್ಕೊಂಡ ಸ್ವಲ್ಪ ತಿರುವಾಡಿ ತೆಗೆದ್ರೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಅಚ್ಚ ಖಾರದ ಪುಡಿ, ಆಮೇಲೆ ಸ್ವಲ್ಪ ಸ್ವೀಟ್ಗೋಸ್ಕರ ಬೆಲ್ಲ, ಇದನ್ನೆಲ್ಲ ಚೆನ್ನಾಗಿ ತಿರುವಾಡ್ಕೋತಾ ಇದ್ದೀನಿ. ನಮ್ಮ ಮನೆ ಒಳಗೆ ಕರೆಂಟ್ ಹೋಗಿತ್ತು ಫ್ರೆಂಡ್ಸ್, ಅದಕ್ಕೆ ಕ್ಲಿಯರಾಗಿ ಬಂದಿಲ್ಲ. ಮತ್ತು ಇಲ್ಲಿ ನೋಡಿ ಸ್ವಲ್ಪ ನೀರು ಹಾಕಿ ಇದನ್ನು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದೆರಡು ವಿಸಿಲ್ ಕೂಗಿಸಿದ್ರೆ ಸೂಪರ್ ಆದ ಅವ್ರೆಕಾಯಿ ಪಲ್ಯ ರೆಡಿ ಆಯಿತು. ಅವ್ರೆಕಾಯಿ ಪಲ್ಯ ಯಾರಿಗೆಲ್ಲ ಇಷ್ಟ ಅಂಥೇಳಿ ಕಮೆಂಟ್ ಮುಖಾಂತರ ತಿಳಿಸ್ರಿ. ಮತ್ತು ನನ್ನ ಚಾನಲ್ನ ಯಾರು ನೋಡೋಕ್ಕಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡ. ಇದಾಗಿತ್ತು ನನ್ನ ಚಾನಲ್ನ. ಥ್ಯಾಂಕ್ ಯು.